ಕಳೆದ ಬಾರಿ ಬರಗಾಲ ಅನುಭವಿಸಿದ್ದ ರೈತರು ಈ ಬಾರಿ ಮಳೆಗೆ ನಲುಗಿದ್ದಾರೆ. ನದಿ ನೀರು ಜಮೀನಿಗೆ ನುಗ್ಗಿದ ಪರಿಣಾಮ ಬಂದಿದ್ದ ಉತ್ತಮ ಫಸಲು ಕೂಡ ಕೈ ಸೇರಿದಂತಹ ಸ್ಥಿತಿ ಎದುರಾಗಿದೆ. ಹೀಗಾಗಿ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ಮೂಡಲಗಿ ತಾಲೂಕಿನ ನದಿ ದಡದಲ್ಲಿರುವಂತಹ ರೈತರು. ನದಿ ದಡದಲ್ಲಿರುವಂತಹ ರೈತರ ಬೆಳೆಗಳಿಗೆ ನೀರು ಹೊಕ್ಕಿದ್ದು ಬೆಳೆಗಳೆಲ್ಲ ಹಾಳಾಗಲಾರಂಭಿಸಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತಹ ತರಕಾರಿ ಬೆಳೆಗಳು ಈಗ ನೀರು ಪಾಲಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ರೈತರ ಪಾಡು. ಬದನೆಕಾಯಿ ಮತ್ತು ಟೊಮೆಟೊ ಫಸಲು ಬಿಟ್ಟಿದ್ದು ಉತ್ತಮ ದರದ ಸಹಾಯವಿದೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಎಟುಕದಂತಾಗಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಅರಳಿಮಟ್ಟಿ ಗ್ರಾಮದ ಶಿವಾನಂದ್ ಬ್ಯಾಳಿ ಎಂಬ ರೈತ 3 ಎಕರೆಯಲ್ಲಿ ಬೆಳೆದಿದ್ದಂತಹ ಟೊಮೆಟೊ, ಬದನೆಕಾಯಿ, ಇನ್ನು ಸುಭಾಷ್ ಕಾನಪ್ಪನವರೆಂಬಾತ 2 ಎಕರೆಯಲ್ಲಿ ಬೆಂಡೆಕಾಯಿ, ಸೌತೆಕಾಯಿ ಬೆಳೆದಿದ್ದ. ಈಗ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅರಳಿಮಟ್ಟಿ ಗ್ರಾಮದಿಂದ ನಾನು ಶಿವಾನಂದ್ ಮಲ್ಲಪ್ಪ ಬೆಳೆ ಮಾತಾಡೋದು. ನಮ್ಮ ತೋಟದಲ್ಲಿ 3 ಎಕರೆಯಲ್ಲಿ 2 ಎಕರೆ ಟೊಮೆಟೊ, 1 ಎಕರೆ ಬದನೆ. ಹೀಗಾಗಿ ನಮ್ಮಲ್ಲಿ ಮಳೆ ಪ್ರವಾಹದಿಂದ ಮಹಾರಾಷ್ಟ್ರದಿಂದ ಭಯಂಕರ ಮಳೆ ಆಗ್ತಾ ಇದ್ದಂತ ಹೀಗಾಗಿ ನಮ್ಮ ಘಟಪ್ರಭಾ ನದಿಗೆ ನೀರು ಭಾಳ ಜಾಸ್ತಿ ಆಗಿದೆ. ಹೀಗಾಗಿ ನಮ್ಮ 3 ಎಕರೆ ತೋಟದಲ್ಲಿ ಜಲಪ್ರವಾಹ ಆಗಿದೆ. ನಾವು ಸಾಲ ಸೂಲ ಮಾಡಿ ಲಕ್ಷಾಂತರ ಅಮೌಂಟ್ ಹಾಕಿ ನಾವು ಬೆಳೆಯೆಲ್ಲ ಬೆಳೆದ ಕಾರಣಕ್ಕಾಗಿ ಈ ಸಲ ಪ್ರವಾಹ ಬಂದಿದ್ದರಿಂದ ಇವಾಗ ನಾವು ಕಟಿಂಗ್ ಮಾಡಿದ್ವಿ. 5 ರಿಂದ 6 ಸಲ ಕಟಿಂಗ್ ಮಾಡಿದ್ದೇವೆ. ಕಟಿಂಗ್ ಆಗಿ ಹೀಗಾಗಿ ಇನ್ನೂ ನಮ್ಮ ಟೊಮೆಟೊ ಇವಾಗ ರೇಟು 1000, 1200, 1000 ರೂಪಾಯಿ ಸಿಕ್ಕಿತ್ತು. ಹೀಗಾಗಿ ನಾವು ಯಾಕೆಂದರೆ ಈ ಸಲ ನಮ್ಗೆ ಸಂಪೂರ್ಣವಾಗಿ ಎಲ್ಲ ಸರ್ವನಾಶ ಆಗಿದೆ. 3 ಎಕರೆಯಲ್ಲಿ ವಾಸಲ ನಾನು ಟೊಮೆಟೊ ಇದು ಬದನೆ ಗಿಡ ಮಾಡಿದೆ. ಬದನೆ ಗಿಡದ ಪರಿಹಾರ ಏನೂ ಬರಲಿಲ್ಲ. ವಾಸಲೆ ಬೇಸಿಗೆಯಲ್ಲಿ ನಮ್ಮ ಬೋರೆಲ್ಲ ಪಂಪ್ಸೆಟ್ ಎಲ್ಲ ಕಟ್ಟಾದ ಕಾರಣಕ್ಕಾಗಿ ಯಾವುದೂ ಏನೂ ಒಂದು ಬರಿಗಾಲ ಒಂದು ರೂಪಾಯಿ ಪರಿಹಾರ ಏನೂ ಸಿಕ್ಕಿಲ್ಲ ನಮಗೆ. ಹೀಗಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆಂದರೆ ನಾನು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.